ನಮ್ಮ ಶಾಸಕರು MLA ಪ್ರದೀಪ್ ಈಶ್ವರ್ ಅವರು, ಅದೇ ರೀತಿ ಯೂತ್ ಕಾಂಗ್ರೆಸ್ಸಿನ ಲಕ್ಷಾರಾಮಯ್ಯಣ್ಣ, ಅದೇ ರೀತಿ ಮೊಹಮ್ಮದ್ ಹ್ಯಾರಿಸ್ ನಲ್ಪಾಳ್ ಅಡರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. RHL 12th ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಸರ್. ಅಲ್ಲಿ ಮುಂದಿನ ಪಂದ್ಯದ ಅದೃಷ್ಟದ ನಾಯಚುಬಿಕೆಯನ್ನು ಹರ್ಷ 11 ತಂಡದ ನಾಯಕರು ಜಯವನ್ನು ದಾಖಲಿಸ್ತಾ ಇದ್ದಾರೆ. ಮುಂದಿನ ಪಂದ್ಯ ಯಲಹಂಕ ವರ್ಸಸ್ ಹರ್ಷ 11. ಅದೃಷ್ಟದ ನಾಯಚುಬಿಕೆಯನ್ನು ಜಯಿಸಿರ್ತಕ್ಕಂಥ ಹರ್ಷ 11 ಬೌಲ್ ಫಾಸ್ಟ್ ಎಂಬುದು ಸೂಚನೆ ರವಾನಿಸ್ತಾ ಇದ್ದಾರೆ. ಯಲಹಂಕ ತಂಡದ ಆಟಗಾರರು ದಾಂಡಿಗತನಕ್ಕೆ ಸಿದ್ಧತೆಯನ್ನು ಪಡ್ಕೊಳ್ಳಿ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಪಂದ್ಯಾಟ ಮುಗಿದ ಬಳಿಕ ಶೀಘ್ರಗತಿಯಲ್ಲಿ ಪಂದ್ಯಾಟಗಳು ಮುಂದುವರಿಕೆಯನ್ನು ಪಡ್ಕೊಳ್ತವೆ. ಎಸ್ಗಾರ್ ಕಲೆ ವಿನೋದ ಸ್ಟ್ರೈಕರ್ ವಾದಲು ಶಾಟ್ ಪರ್ವತ ಶಾಟ್ಗೆ ಸತ ಪ್ರಥಮ ಚೆಂಡು ರಿವರ್ಸ್ ಶಾಟ್ ಮುಖ್ಯವಾಗಿ ಬಿರುಸಿನ ಹೊಡೆತ ಸಿಕ್ಸರ್. 54ರ ಟಾರ್ಗೆಟ್ ಅನ್ನು ಬೆನ್ನತ್ತಿರ್ತಕ್ಕಂಥ ತಂಡ ಪ್ರಥಮ ಚೆಂಡಿನಲ್ಲಿ ಸಿಕ್ಸರ್ ಅನ್ನು ದಾಖಲಿಸಬೇಕಾಗಿ ಬಿರುಸಿನ ಒಂದು ದಾಂಡಿಗತನದ ಸೂಚನೆಯನ್ನು ರವಾನಿಸ್ತಾ ಇದ್ದಾರೆ. ಶಾಟ್ ಅಲ್ಲಿ 29 ಚೆಂಡು 48 ಓಟವನ್ನು ದಾಖಲಿಸಬೇಕಾಗಿದೆ. ಮತ್ತೆ ವಿನೋದ ಟು ಶಾಟ್. ಸ್ಟೆಪ್ ಔಟ್ ಮಾಡಿಕೊಂಡು ಬೀಸುವಂತ ಪ್ರಯತ್ನ ಮಾಡಿದ್ರು. ಸಿಕ್ಸರ್ ಬಳಿಕ ಬಹಳಷ್ಟು ಉತ್ತಮ ರೀತಿಯ ಎಸೆತ ವಿನೋದ್ ಕುಪ್ಪಂ ಇರೋದು ಮುಖ್ಯ ಹಿಡ್ವಾಗಿ. ಮತ್ತೆ ಮೂರನೇ ಬಾರಿ ಶಾಟ್ ಗೆದ್ದಂತ ಚೆಂಡು ಅಕ್ರಾಸ್ ದ ಲೈನ್ ಬಿದ್ದಂತ ಚೆಂಡು ಬೀಸುವಂತ ಪ್ರಯತ್ನ ಮಾಡಿದ್ರು.
ಅಲ್ಲಿ ಪಾಯಿಂಟ್ ವಿಭಾಗದಲ್ಲಿ ಮತ್ತೆ ಒಂದೋಟಕ್ಕೆ ಅವಕಾಶಗಳು ಮಾಡಿಕೊಟ್ರು. ತನ್ಮೂಲಕ 7 ಓಟವನ್ನು ದಾಖಲಿಸ್ತಾ ಇದೆ RH11. ಸ್ಕೋರ್ ಬೋಸ್ ಆನ್ 7 ವಿತೌಟ್ ಲಾಸ್. ಮತ್ತೆ ವಿರೋಧ ಸ್ಟ್ರೈಕರ್ ವಿಭಾಗದಲ್ಲಿ ಪುನೀತ್. ಪ್ರಥಮ ಓವರ್ ಚಾಲ್ತಿಯ ಕೊನೆಯ 3 ಚೆಂಡು ಬಾಕಿ ಉಳ್ಕೊಳ್ತಾ ಇವೆ. ಯಾರ್ಕರ್ಲೆ ಚೆಂಡು ಬಳಸುವ ರೀತಿಯ ಹೊಡೆತ. ಕೇವಲ ಒಂದೋಟದ ಹೆಚ್ಚುವರಿ. ಸ್ಕೋರ್ ಬೋಸ್ ಆನ್ 8 ವಿತೌಟ್ ಲಾಸ್. ಮತ್ತೆ ವಿನೋದ್ ತುಷಾರ್. ಪ್ರಥಮ ಓವರ್ ಚಾಲ್ತಿಯ ಕೊನೆಯ 2 ಎಸೆತಗಳು ಬಾಕಿ ಉಳ್ಕೊಳ್ತಾ ಇವೆ. ಲಾಸ್ಟ್ 2 ಬಾಲ್ ರಿಮೈನ್ಸ್. ವಿನೋದ್ ತುಷಾರ್. ಈ ತರ್ಮಧ್ಯೆ ಗ್ರೌಂಡ್ ಶಾಟ್ ದಾಖಲಿಸಿದ್ರು. ನೆಟ್ಟ ನೇರ ಹೊಡೆತ. ಬ್ಯಾಕ್ ಟು ಬೌಲರ್ಸ್ ಆಟವನ್ನು ತೋರ್ಪಡಿಸಬೇಕು ಆಗಿ ಶಾನ್ ಹವಳಿ ಓಟವನ್ನು ಪಡ್ಕೊಳ್ತಾ ಇದ್ದಾರೆ. 2 ಓಟದ ಹೆಚ್ಚುವರಿ. ಸ್ಕೋರ್ ಬೋಸ್ ಆನ್ 10 ವಿತೌಟ್ ಲಾಸ್. ಅಕ್ರಾಸ್ ದ ಲೈನ್ ಬಿದ್ದ ಚೆಂಡು ಬೀಸುವಂತ ಪ್ರಯತ್ನ ಮಾಡಿದ್ರು ಶಾನ್. ತನ್ಮೂಲಕವಾಗಿ ಪ್ರಥಮ ಓವರ್ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. ಪ್ರಥಮ ಓವರ್ ಮುಕ್ತಾಯದ ಬಳಿಕ 11 ಓಟವನ್ನು ದಾಖಲಿಸ್ತಾ ಇದ್ದಾರೆ RH11. ಜಯಕ್ಕಾಗಿ 24 ಚೆಂಡುಗಳ ಮುಂದೆ ಇನ್ನು ಕೂಡ 43 ಓಟವನ್ನು ದಾಖಲಿಸಬೇಕಾಗಿದೆ. 24 ಚೆಂಡು 43 ಓಟದ ಅವಶ್ಯಕತೆ. ಪವರ್ ಪ್ಲೇ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. ಸತೀಶ್ ಸಾ 24 ಚೆಂಡು 43ರ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ. ಇದು ಕೂಡ ಆರಂಭಿಕ ಹಂತದ ದಾಂಡಿಗರು ಶಾನ್ ಮತ್ತು ಪುನೀತ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲೂ ಕೂಡ ಬಿರುಸಿನ ಸಿಕ್ಸರ್ಗಳು ಮತ್ತು ಬೌಂಡರ್ ಅನ್ನು ದಾಖಲಿಸುವಂತ ಡೇಂಜರಸ್ ಆಟಗಾರರು ಶಾನ್ ಮತ್ತು ಪುನೀತ್ RH ಪರವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. 2ನೇ ಓವರ್ ಚಾಲ್ತಿಯ ಪ್ರಥಮ ಚೆಂಡು. ಸತೀಶ್ ಸಾಟು ಶಾನ್. ಅಲ್ಲಿ ವಿಳಂಬನ ಮಾಡಬೇಡಿ ಸರ್, ಪಂದ್ಯಾಟ ಆರಂಭಿಸಿಕೊಂಡು ಶೀಘ್ರಗತಿಯಲ್ಲಿ. ಎರಡನೇ ಓವರ್ ಚಾಲ್ತಿಯ ಪ್ರಥಮ ಚೆಂಡು. ಮತ್ತೊಂದು ಓಟದ ಹೆಚ್ಚುವರಿ. ಪುನೀತ ಸ್ಟ್ರೈಕರ್ ಪಡ್ಕೊಳ್ತಾ ಇದ್ದಾರೆ. ಹೋದರಿಗೆ ಲಾಭರ್ಸ್ಕೊಂಡು ಬೀಸುವಂತ ಪ್ರಯತ್ನ ಮಾಡಿದ್ರು. ಓಟುಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ.
ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು, ಆಘಾತ ಆಗ್ತಾ ಇದೆ. ಪ್ರಥಮ ಹುದರಿ ಆಘಾತ. ಚೆಂಡು ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಅಲ್ಲಿ ಲಾಂಗ್ ಆಫ್ ವಿಭಾಗದಲ್ಲಿ ಸುಂದರತೆ ಕ್ಷೇತ್ರ ರಕ್ಷಣೆ ಮಾಡಿದ್ರು. ತನ್ಮುಖಿಯಾದ ಪುನೀತ ಇನ್ನಿಂಗ್ಸ್ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. 12 loss of 1 wicket. ಯೂನುಸ್ ಹೊಸದಾಟಿಗ RHL 11 ಪರವಾಗಿ. "21 balls, 42 runs required." 21 ಎಸೆತ 42 ಓಟವನ್ನು ದಾಖಲಿಸಬೇಕಾಗಿದೆ RHL 11. ಮತ್ತೆ ಸತೀಶ್ ಸಾ ಸ್ಟ್ರಗಲ್ ಭಾಗದಲ್ಲಿ ಯೂನಸ್. ಯೂನಸ್ ಗೆಸೆತ ಚೆಂಡು ಬಳಸುವ ರೀತಿಯ ಎಸೆತ. ಯಾರ್ಕರ್ಲೆ ಚೆಂಡನ್ನು ಎಸೆದ್ರು. ತನ್ನ ಮುಖಾಂತರ ಗುಡ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್. ರಿಸ್ಕಿ ಡಬಲ್ ಅನ್ನ ಪಡ್ಕೊಂಡು ಮುಖ್ಯವಾಗಿ 2 ಓಟದ ಹೆಚ್ಚುವರಿಯ ಕ್ಯಾಪ್ಷನ್ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಸ್ಕೋರ್ ಮೂವ್ಸ್ ಆನ್ 14. ಲಾಸ್ ಆಫ್ 1 ವಿಕೆಟ್. ಮತ್ತೆ ಸತೀಶ್ ಟು ಯೂನಸ್. ಹುದ್ದರಿಗಳ ಆವರಿಸಿಕೊಂಡು ಬೀಸುವಂತ ಪ್ರಯತ್ನಗಳು ಮಾಡಿದ್ರು. ತನ್ಮೂಲಕ ಓಟಗಳು ಬರ್ತಾ ಇಲ್ಲ. 2ನೇ ಓವರ್ ಚಾಲ್ತಿಯ ಕೊನೆಯ ಬಾರಿ ಸತೀಶ್ ಸಾಟು ಯೂನಸ್. ಎರಡನೇ ಓವರ್ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. ಬಳಸುವ ರೀತಿಯ ಎಸ್ಗಾರಿಕೆ. ಸತೀಶ್ ಮುಖ್ಯವಾಗಿ 6 ಎಸೆತಗಳ ಮುಂದೆ ಕೇವಲ ಸತೀಶ 3 ಓಟವನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಬಳಸುತ್ತಮ ರೀತಿಯ ಎಸ್ಗಾರಿಕೆ ಜಯಕ್ಕಾಗಿ 18 ಚೆಂಡುಗಳು ಬಾಕಿ ಉಳಿತಾ ಇದೆ. 18 ಚೆಂಡುಗಳ ಮುಂದೆ 40 ಓಟವನ್ನು ದಾಖಲಿಸಬೇಕಾಗಿದೆ. RHL 11 ಸರಾಸರಿ 13 ಓಟದಂತೆ ದಾಖಲಿಸಬೇಕಾಗಿದೆ. ರಿಕಾರ್ಡೆಡ್ ರೇಟ್ 13.3 per over. 18 ಎಸೆತ 40ರ ಗುರಿಯನ್ನು ದಾಖಲಿಸಬೇಕಾಗಿದೆ. ಅಲ್ಲಿ ಶೀಘ್ರಗತಿಯಲ್ಲಿ ಪಂದ್ಯಾಟ ಮುಂದುವರಿಸಿಕೊಡಿ ಸರ್. ಅಲ್ಲಿ ಮತ್ತೆ ತಮ್ಮ ವೈಯಕ್ತಿಕ 2ನೇ ಓವರಿಗಾಗಿ ವಿರೋಧನ ಬಳಸ್ತಾ ಇದ್ದಾರೆ. ಕ್ಷಮೆಯಲ್ಲಿ ಮತ್ತೋರ್ವ ವಿರೋಧ. 18 ಚೆಂಡು 40 ಓಟವನ್ನು ದಾಖಲಿಸಬೇಕಾಗಿದೆ. ಧರ್ಮದ ಶಾಟ್ಗೆ ಸತ ಚೆಂಡು ಬಿರುಸಿನ ಹೊಡೆತ. ಲಾಗರ್ ಮೇಲ್ಭಾಗದಲ್ಲಿ ಸಿಕ್ಸರ್. 17 ಎಸೆತ 34 ಓಟಗಳು ಬರಬೇಕಾಗಿದೆ. RHL 11 ಜಯವನ್ನು ದಾಖಲಿಸಲು. ಅಲಿಶಾನ್ ಮತ್ತೆ
ಸ್ಟ್ರೈಕರ್ ಬಳಸ್ತಾ ಇದ್ದಾನೆ. 17 ಚೆಂಡು 34 ಓಟಗಳು ಬರಬೇಕಾಗಿದೆ. ಮತ್ತೆ ವಿನೋದ ಟು ಶಾನ್. ಈ ತರಬದ ಶಾನ್ಗೆ ಸತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಆಘಾತ ಆಗ್ತಾ ಇದೆ. ಬಿರುಸಿನ ಹೊಡೆತಗಾರ ಶಾನ್. ಇನ್ನಿಂಗ್ಸ್ ಸಮಾಪ್ತಿ. ಶಾನ್ ಬ್ಯಾಕ್ ಟು ಪೆವಿಲಿಯನ್. 20 loss of 2 wickets. 16 ball 34 runs. ಹೊಸ ದಾಂಡಿಗ ಡ್ಯಾನಿಯಲ್. ಅಲ್ಲಿ 3ನೇ ಓವರ್ ಚಾಲ್ತಿಯಲ್ಲಿ ಸಿಕ್ಸರ್ ಬಳಿಕ ಹುದ್ದೆಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಎಸ್ಗಾರ ಮತ್ತೆ ಇನ್ನು ಕೂಡ 4 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇವೆ. ಮತ್ತೆ ಬಿರುಸಿನ ಹೊಡೆತಗಾರ ಡ್ಯಾನಿಯಲ್ ಸ್ಟ್ರೈಕ್ ಅನ್ನು ಬಳಸ್ತಾ ಇದ್ದಾರೆ. 16 ಚೆಂಡುಗಳ ಮುಂದೆ 34 ಓಟವನ್ನು ದಾಖಲಿಸಬೇಕಾಗಿದೆ. 16 ಬಾಲ್ 34 ರನ್ಸ್ ರಿಕ್ವೈರ್ಡ್. ಮತ್ತೆ ವಿನೋದ ಟು ಡ್ಯಾನಿಯಲ್. ಅವರು ಬಾಯಿ ಮುಖಾಂತರವಾಗಿ ಒಂದು ಓಟವನ್ನು ಪಡ್ಕೊಳ್ತಾ ಇದ್ದಾನೆ ಡ್ಯಾನಿಯಲ್. ಅದು ಯುವರಾಜ್ ಮತ್ತೆ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಯುವರಾಜ್ಗೆ ಸತ ಚೆಂಡು ಮತ್ತೊಂದು ಆಘಾತ. ಕಪ್ಪ ವಿನೋದ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ಅಲ್ಲಿ ಯುವರಾಜ್ ಇನ್ನಿಂಗ್ಸ್ ಕೂಡ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. ಪ್ರಥಮ ಚೆಂಡಿನಲ್ಲಿ ಸಿಕ್ಸರ್ ಬಿಟ್ಕೊಂಡಿರ್ತಕ್ಕಂಥ ಎಸೆತಗಾರ ವಿನೋದ. ತದನಂತರ ಶಾನ್ ವಿಕೆಟ್ ಅನ್ನ ಪಡ್ಕೊಂಡ್ರು. ತದನಂತರವಾಗಿ ಬೈರೂಪದಲ್ಲಿ ಒಂಟಿ ಓಟವನ್ನು ಬಿಟ್ಟುಕೊಟ್ಟು 4ನೇ ಎಸೆತದಲ್ಲಿ ಮತ್ತೊಂದು ಯುನಸ್ ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಅಲ್ಲಿ ಹೊಸದನಿಗ ಕಿಶನ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. 33 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಹದಿನಾಲ್ಕು ಎಸೆತ 33 ಓಟಗಳು ಬರಬೇಕಾಗಿದೆ. 14 ಬಾಲ್ 33 ರನ್ಸ್ ರಿಕ್ವೈರ್ಡ್. ಕಿಶನ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೆ ವಿನೋದ. ಅಲ್ಲಿ ಪಂದ್ಯಾಟ ಮುಂದುವರಿಸಿಕೊಡಿ ಸರ್, ತುಂಬಾ ವಿಳಂಬ ಆಗ್ತಾ ಇದೆ ಪಂದ್ಯಾಟ. ಅಕ್ರಮ ಎಸೆತ ವೈಡ್ ಬಾಲ್ ಸೂಚನೆಗಳ ರವಾನಿಸಿದ್ರು. 14 ಚೆಂಡು 32 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಕಿಶನ್ ಸ್ಟ್ರೈಕರ್ ಪಡ್ಕೊಳ್ತಾ ಇದ್ದಾರೆ. ಕಾಟ್ ಬಿಹೈಂಡ್ ಸ್ಟೆಪ್ ಔಟ್ ಮಾಡಿಕೊಂಡು ಬೀಸುವಂತ ಪ್ರಯತ್ನವನ್ನ ಮಾಡಿರ್ತಕ್ಕಂಥ ಕಿಶನ್ ಯಾವುದೇ ಓಟವನ್ನು ದಾಖಲಿಸದೆ ಟಾಕ್ಔಟ್ ರೂಪದಲ್ಲಿ ಹಿಂದಿರುಗ್ತಾ ಇದ್ದಾರೆ. ಹೊಸದಾಡಿಗ ತಮೀಮ್
13 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇವೆ. 33 ಓಟವನ್ನು ದಾಖಲಿಸಬೇಕಾಗಿದೆ. ಇನ್ನು ಕೂಡ 32 ಓಟಗಳು. 32 ರನ್ಸ್ ರಿಕ್ವೈರ್ಡ್. 16 ಸರಾಸರಿಯಲ್ಲಿ ದಾಂಡನ ಬೀಸಬೇಕಾಗಿದೆ. ತಮೀಮ್ಗೆ ಸತ ಚೆಂಡು ಬಳಸುವ ರೀತಿಯ ಹೊಡೆತ. ಒಂದೋಟದ ಹೆಚ್ಚುವರಿ. ಕೇವಲ ಒಂಟಿ ಓಟಗಳಿಗೆ ಮಾತ್ರ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಓವರ್ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. ಸ್ಕೋರ್ ಮೂವ್ಸ್ ಆನ್ 23. ಲಾಸ್ ಆಫ್ 4 ವಿಕೆಟ್ಸ್. 12 ಎಸೆತ 31 ಓಟವನ್ನು ದಾಖಲಿಸಬೇಕಾಗಿದೆ. 12 ಬಾಲ್ 31 ರನ್ಸ್. ಅಲ್ಲಿ ಸರ್ ಅಲ್ಲಿ ಯಾರು ಕೂಡ ಪದೇ ಎಂಟ್ರಿನ ಪಡ್ಕೋಬೇಡಿ ಸರ್, ತಡೆದ ಆಟಗಾರರು. ಅಲ್ಲಿ ಪಂದ್ಯಾಟ ಶೀಘ್ರಗತಿಯಲ್ಲಿ ಮುಂದುವರಿಸಿಕೊಡಿ ಎಂಬುದಾಗಿ ತಿಳಿಸ್ತಾ ಇದ್ದೇವೆ. 12 ಚೆಂಡು 31 ಓಟವನ್ನು ದಾಖಲಿಸಬೇಕಾಗಿದೆ. RHL 11 ಎದುರಾಳಿ ರೈಸಿಂಗ್ ಸ್ಟಾರ್ ಬಹಳಷ್ಟು ಉತ್ತಮ ರೀತಿಯಾಗಿ ಪಂದ್ಯಾಟವನ್ನು ಆಡ್ತಾ ಇದೆ. ಎಸ್ಗಾರಿಕೆಯಲ್ಲಿ ಮತ್ತೊಮ್ಮೆ ಸತೀಶ್ 12 ಚೆಂಡು 31 ಓಟವನ್ನು ದಾಖಲಿಸಬೇಕಾಗಿದೆ. ತಮಿಳ್ ಸ್ಟ್ರೈಕರ್ ಬಳಸ್ತಾ ಇದ್ದಾರೆ. ನಾನ್ ಸ್ಟ್ರೈಕರ್ ಅಲ್ಲಿ ಡ್ಯಾನಿಯಲ್. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕಪ್ಪಿಗಾಗಿ ಸತೀಶ್ ಸಾಯಸತ ಚೆಂಡು. ತಮೀಮ್ ಇನ್ನಿಂಗ್ಸ್ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. ಕವರ್ಸ್ ಮೇಲ್ಭಾಗದಲ್ಲಿ ಬಿರುಸಿನ ಹೊಡೆತವನ್ನು ದಾಖಲಿಸುವಂತ ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥ ದಾಂಡಿಗ ಕ್ಯಾಚ್ ಅನ್ನ ನೀಡಿ ಪೆವಿಲಿಯನ್ಗೆ ಹಿಂದಿರುಗ್ತಾ ಇದ್ದಾರೆ. ಅಲ್ಲಿ 11 ಎಸೆತ 31 ಓಟವನ್ನು ದಾಖಲಿಸಬೇಕಾಗಿದೆ. ಹೊಸಲಾಡಿಗ ನಿತಿನ್ ತಮೀಮ್ ಬದಲಾಗಿ 11 ಎಸೆತ 31 ಓಟದ ಅವಶ್ಯಕತೆ ಇದೆ RHL 11ಗೆ. ಸಿಕ್ಸರ್ಗಳು ಮತ್ತು ಬೌಂಡರಿಗಳು ದಾಖಲಿಸಬೇಕಾಗಿದೆ. ನಿತಿನ್ ಯಾವ ರೀತಿ ದಾಂಡಿಗತನವನ್ನು ತೋರ್ಪಡಿಸ್ತಾನೆ. 11 ಎಸೆತ 31 ಓಟದ ಅವಶ್ಯಕತೆ. ಈ ತರವತ್ತೆ ಮತ್ತೊಂದು ಓಟಕ್ಕೆ ಅವಕಾಶಗಳು ಮಾಡಿಕೊಟ್ರು. 10 ಚೆಂಡು 30 ಓಟಗಳು ಬರಬೇಕಾಗಿವೆ. ಮತ್ತೆ ಸತೀಶ ಸತೀಶ ಚೆಂಡು. ಡ್ಯಾನಿಯಲ್ ಕೊಂಡಿ ಕಳಚಿ ಬೀಳ್ತಾನೆ. ಡ್ಯಾನಿಯಲ್ ಬ್ಯಾಕ್ ಟು ಪೆವಿಲಿಯನ್. ಶಾನ್ ಇರುವಷ್ಟು ಕಾಲ RHL 11 ಗೆಲುವಿನ ಒಂದು ಲೆಕ್ಕಾಚಾರದಲ್ಲಿ ಇದ್ರು. ಶಾನ್ ಹುದ್ದರಿ ಪಡ್ಕೊಳ್ಳು ಮುಖ್ಯವಾಗಿ ರೈಸಿಂಗ್ ಸ್ಟಾರ್ಸ್ ಶ್ರೀನಿವಾಸ್ಪುರ ಪಂದ್ಯಾಟದ ಹಿಡಿತವನ್ನ ಸಾಧಿಸಿತ್ತು. ಅದೇ ರೀತಿಯಾಗಿ ಕೊನೆಯ ಹಂತದಲ್ಲೂ ಕೂಡ ಬಹಳಷ್ಟು ಉತ್ತಮ ರೀತಿಯ ಎಸ್ಗಾರಿಕೆ ತೋರ್ಪಡಿಸ ಮುಖ್ಯವಾಗಿ ಸತೀಶ್ ರೈಸಿಂಗ್ ಸ್ಟಾರ್ ಶ್ರೀನಿವಾಸ್ಪುರ ಪರವಾಗಿ ಬಹಳಷ್ಟು ಯಶಸ್ವಿ ಎಸ್ಗಾರಿಕೆ ತೋರ್ಪಡಿಸ್ತಾ ಇದ್ದಾರೆ. ಅಲ್ಲಿ ರಿವರ್ಸ್ ಶಾಟ್ ದಾಖಲಿಸುವಂತಹ ಪ್ರಯತ್ನಗಳು ಯಶಸ್ಸಿನ ಪಡ್ಕೊಳ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ಗಳ ಸಂಖ್ಯೆ ಏರ್ತಾ ಇದೆ. 8 ಚೆಂಡು 30 ಓಟಗಳು ಬರಬೇಕಾಗಿದೆ. 8 ಬಾಲ್ 30 ರನ್ಸ್. ಈ ತರ ಮತ್ತೆ ನೆಟ್ಟ ನೇರ ಹೊಡೆತ ಹೆಲಿಕಾಪ್ಟರ್ ಶಾಟ್ ದಾಖಲಿಸುವಂತಹ ಪ್ರಯತ್ನ ಮಾಡಿದ್ರು. 1 ಓಟದ ಹೆಚ್ಚುವರಿ.
ಕ್ಷೇತ್ರ ವೈಫಲ್ಯತೆ ಬೌಂಡ್ರಿ ಸೂಚನೆಗಳು ರವಾನಿಸ್ತಾ ಇದ್ದಾರೆ. 7 ಓಟದ ಅವಶ್ಯಕತೆ ಇದೆ ಜಯಕ್ಕಾಗಿ. 7 ಬಾಲ್ 26 ರನ್ಸ್ ರಿಕ್ವೈರ್ಡ್. ಇದು ಕೂಡ ಪಂದ್ಯಾಟ ಜೀವಂತವಾಗಿ ಉಳ್ಕೊಳ್ತಾ ಇದೆ ಎರಡು ತಂಡಗಳಿಗೆ. ಈ ಒಂದು ಎಸೆತದಲ್ಲಿ ಬೌಂಡರಿಯನ್ನು ದಾಖಲಿಸಿದ್ರೆ ಮುಂದಿನ ಹಂತದಲ್ಲಿ ಯಾವ ರೀತಿಯಾಗಿ ಜಾಣಗೆತನವನ್ನು ತೋರ್ಪಡಿಸ್ತಾರೆ ನೋಡಬೇಕಾಗಿದೆ. తర్వాత ಬಿರುಸಿನ ಹೊಡೆತ ಮೂಲಕ ಮಿಡ್ ವಿಕೆಟ್ ಬಾಲ್ ಬಾಲ್ತಾರೆ ಷಟ್ಕ ಸಿಕ್ಸರ್. ಅಲ್ಲಿ 4 ಓವರ್ಗಳು ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. 34 ಓಟವನ್ನು ದಾಖಲಿಸ್ತಾ ಇದೆ RHL 11 ಜಯಕ್ಕಾಗಿ. 6 ಎಸೆತ 20 ಓಟದ ಅವಶ್ಯಕತೆ. 6 balls 20 runs. ಅನುಸ್ಕಾರಕಿರಿ ಮತ್ತೋರ್ವ ಹೆಸರಾಂತ ಆಟಗಾರ ಪ್ರಬೋಧ. ಯಾವುದೇ ಕ್ಷಣದಲ್ಲೂ ಕೂಡ ಹೊರ ತಿರುವನ್ನು ತಿರುಗಿಸಬಲ್ಲಂತ ಅನುಭವಿ ಎಸೆತಗಾರ. ಉತ್ತಮವಾದ 6 ಸ್ಟಾರ್ಸ್ ಶ್ರೀನಿವಾಸಪುರದ ಪರವಾಗಿ 6 ಎಸೆತಗಳ 20 ಓಟವನ್ನು ದಾಖಲಿಸಬೇಕಾಗಿದೆ. ನಿತಿನ್ ಸ್ಟ್ರೈಕ್ ಅನ್ನು ಬಳಸ್ತಾ ಇದ್ದಾನೆ. 6 ಬಾಲ್ 20 ರನ್ಸ್. ಹರೀಶ್ ನಾಸ್ತಿಮ್ನಳ್ಳಿ. ಹರೀಶ್ ನಾಸ್ತಿಮ್ನಳ್ಳಿ. ಪ್ರಬೋಧ್ ಜೋ ನಿತಿನ್ ರಮೇಶ್. ನಿತಿನ್ ಅಗಸದ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಅದರ ಮೂಲಕ ಸೀಮಾರಕ್ಕೆ ಹೊರ ಭಾಗದ ಕ್ರಮಿಸದ ಸಿಕ್ಸರ್. ಪಂದ್ಯಾಟ ಇನ್ನು ಕೂಡ 50-50 ಚಸ್ಕಾ ಬಸ್ಕಾ. 5 ಚೆಂಡು 14 ಓಟದ ಅವಶ್ಯಕತೆ. ಕೊನೆಯ 3 ಎಸೆತದಲ್ಲಿ 1 ಬೌಂಡರಿ ಮತ್ತು 2 ಸಿಕ್ಸರ್ಗಳನ್ನು ದಾಖಲಿಸ್ತಾ ಇದ್ದಾರೆ RHL 11 ತಂಡದ ನಿತಿನ್ ಮತ್ತು ಅನಾಮಿಕಾ ದಾಂಡಿಗ. ಉತ್ತಮವಾದ 6 ಹರೀಶ್ ನಾಸ್ತಿಮ್ನಳ್ಳಿ. తర్వాత నితిన్ అగసద చెండు తన ಮೂಲಕ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಸ್. ಪಂದ್ಯಾಟದ ಚಿತ್ರಣ ಬದಲಾಗ್ತಾ ಇದೆ. ಅಲ್ಲಿ 4 ಎಸೆತ 8 ಓಟಗಳು ಬರಬೇಕಾಗಿದೆ. ಕೊನೆಯ ಹಂತದಲ್ಲಿ RHL 11 ನಂಬಲ ಸಾಧ್ಯ ರೀತಿಯ ಬ್ಯಾಟಿಂಗ್ ತೋರ್ಪಡಿಸ್ತಾ ಇದ್ದಾರೆ. ನಿತಿನ್ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ದಾಖಲಿಸಿದ್ರು. 4 ಚೆಂಡು 8 ಓಟಗಳು ಬರಬೇಕಾಗಿದೆ. ಮತ್ತೆ ಪ್ರಮೋದ 4 ಚೆಂಡು 8 ಓಟದ ಅವಶ್ಯಕತೆ. ಇದರ ಮಧ್ಯೆ ವೈಡ್ ಬಾಲ್ ಸೂಚನೆಗಳು ಬರ್ತಾ ಇವೆ. ವಾರ್ಡ್ ಬೌನ್ಸ್ ಸೂಚನೆಗಳು ಕೂಡ ರವಾನಿಸಿದ್ರು. 4 ಚೆಂಡು 7 ಓಟದ ಅವಶ್ಯಕತೆ. ಒಂದು ಹಂತದಲ್ಲಿ ಸುಲಭದ ಜಯವನ್ನು ಸಾಧಿಸುವಂತ ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥ ರೈಸಿಂಗ್ ಸ್ಟಾರ್ಸ್ ಶ್ರೀನಿವಾಸಪುರ ಇದೀಗ ಪಂದ್ಯಾಟ ಉಳಿಸಿಕೊಳ್ಳುವಂತ ಲೆಕ್ಕಾಚಾರದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. 4 ಚೆಂಡು 7 ಓಟದ ಅವಶ್ಯಕತೆ ಇನ್ನು ಕೂಡ ಜಯಕ್ಕಾಗಿ.
ಸುಂದರತೆ ಎಸೆತ ಡಾಟ್ ಬಾಲ್ಗಳು ಅಂಕಿಅಂಶದ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಪಂದ್ಯಾಟ ತಿರುವಿಕೆಯನ್ನು ಪಡ್ಕೊಳ್ತಾ ಇದೆ. ನಿತಿನ್ ಸ್ಟ್ರೈಕರ್ ಫಲಿಸ್ತಾ ಇದ್ದಾನೆ. 3 ಚೆಂಡು 7 ಓಟದ ಅವಶ್ಯಕತೆ. 3 balls 7 runs. इसके ऊपर आया तो बॉल सिर के नीचे आया तो इसके ऊपर एक बाउंस डायरेक्ट सिर के पिच पर को सिर के ऊपर ಮತ್ತೊಂದು ಸುಂದರತೆ ಎಸೆತ ತನ್ಮೂಲಕ ರನ್ ಔಟ್ ಪಡ್ಕೊಂಡ್ರು. ಅಲ್ಲಿ ನಿತಿನ ರನ್ ಔಟ್ ಆಗ್ತಾ ಇದ್ದಾರೆ. ಪಂದ್ಯಾಟ ಮತ್ತೆ ತಿರುವಿಕೆಯನ್ನು ಪಡ್ಕೊಳ್ತಾ ಇದೆ. 2 ಎಸೆತಗಳ ಮುಂದೆ 7 ಓಟವನ್ನು ದಾಖಲಿಸಬೇಕಾಗಿದೆ. 2 balls 7 runs. ಅಲ್ಲಿ 2 ಚೆಂಡು 7 ಓಟ ಬರಬೇಕಾಗಿದೆ. ಪ್ರಥಮ 2 ಚೆಂಡಿನಲ್ಲಿ 2 ಸಿಕ್ಸರ್ ಅನ್ನು ಬಿಟ್ಕೊಂಡಿರ್ತಕ್ಕಂಥ ಪ್ರಬೋಧ ತದನಂತರವಾಗಿ 2 ಚುಕ್ಕಿ ಮತ್ತು 1 ವೈಡ್ ರೂಪದಲ್ಲಿ ಓಟವನ್ನು ಬಿಟ್ಕೊಟ್ರು. ಅಲ್ಲಿ ಕೊನೆಯ 2 ಚೆಂಡು 7 ಓಟಗಳು ಬರಬೇಕಾಗಿದೆ. ಹೆಲಿಕಾಪ್ಟರ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಡಾಟ್ ಬಾಲ್ ಕೊನೆಯ ಚೆಂಡು ನಂಬಲ ಸಾಧ್ಯ ರೀತಿಯಲ್ಲಿ ಸರ್ ಎಂಪಿ ಕ್ರೀಡಾಂಗಣ ಒಳಭಾಗದಲ್ಲಿ ಪಂದ್ಯಾಟಗಳು ಸಾಗ್ತಾ ಇವೆ. 6 ಚೆಂಡುಗಳ ಮುಂದೆ 20 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ತಂಡ ತದನಂತರವಾಗಿ 2 ಎಸೆತದಲ್ಲಿ 2 ಸಿಕ್ಸರ್ ಅನ್ನು ದಾಖಲಿಸಿದ್ರು. ಈ ಹಂತದಲ್ಲಿ ಕೊನೆಯ ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. 7 ಓಟಗಳು ಬರಬೇಕಾಗಿದೆ. ಸಿಕ್ಸರ್ ದಾಖಲಿಸಿದ್ರೆ ಸೂಪರ್ ಓವರ್ ಅನ್ನು ಕಾಣಬಹುದಾಗಿದೆ. ಗಮನಿಸಿಕೊಳ್ಳಿ. ಕೊನೆಯ ಎಸೆತ 7 ಓಟದ ಅವಶ್ಯಕತೆ. ಮತ್ತೆ ಪ್ರಬೋಧ ರೀತಿಯ ಎಸೆತ ತನ್ಮೂಲಕ ರೈಸಿಂಗ್ ಸ್ಟಾರ್ ಶ್ರೀನಿವಾಸಪುರ ನಂಬಲ ಸಾಧ್ಯ ರೀತಿಯಲ್ಲಿ ಪಂದ್ಯಾಟದ ಜಯವನ್ನು ದಾಖಲಿಸ್ತಾ ಇದೆ. ಮ್ಯಾಚ್ ವನ್ ಬೈ ರೈಸಿಂಗ್ ಸ್ಟಾರ್ ಶ್ರೀನಿವಾಸಪುರ. ಉತ್ತಮವಾದ ಬ್ಯಾಟಿಂಗ್, ಉತ್ತಮವಾದ ಬ್ಯಾಟಿಂಗ್, ಉತ್ತಮವಾದ ಅಕ್ಷರಕ್ಷಕ ಬೌಲಿಂಗ್, ಉತ್ತಮವಾದ ಬೌಲಿಂಗ್. ಅದೇ 2 ಡಗೌಟ್ಗಳು ತೆರವು ಮಾಡಿಕೊಡಿ. ಅದೇ ರೀತಿ ಈ ಪಂದ್ಯಾಟಗಳಿಗೆ ಹೆಚ್ಚು ಸಹಕಾರ ನೀಡಿರ್ತಕ್ಕಂಥ ನಮ್ಮ ಇದೇ ಭಾಗದ ಎಂಸಿ ಸುಧಾಕರಣ ಹೈಯರ್ ಎಜುಕೇಶನ್ ಮಿನಿಸ್ಟರ್, ಅದೇ ರೀತಿ ನಮ್ಮ ಎಂಎಲ್ಎ ಪ್ರದೀಪ್ ಈಶ್ವರನ್ ಅವರು, ಅದೇ ರೀತಿ ಮೊಹಮ್ಮದ್ ಹಾರಿಸ್ ನಲ್ಪಾಡ್ ಯೂತ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರು, ಅದೇ ರೀತಿ ನಮ್ಮ ಮತ್ತೊಬ್ಬರು ಮುಖ್ಯ ಗಣ್ಯರು ರಕ್ಷಾ ರಾಮಯ್ಯ ಅಣ್ಣನವರು ಯೂತ್ ಕಾಂಗ್ರೆಸ್ ನ್ಯಾಷನಲ್ ಪ್ರಧಾನ ಕಾರ್ಯದರ್ಶಿಗಳು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಈ ಟೂರ್ನಮೆಂಟ್ ಯಶಸ್ಸಿಗೆ ಕಾರಣಕರ್ತರಾಗಿರ್ತಕ್ಕಂಥ ತಮ್ಮ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳ ಸಮರ್ಪಿಸಿಕೊಳ್ತಾ ಇದ್ದೇವೆ.
ಅದೇ ರೀತಿ ಇವತ್ತಿನ ಫೈನಲ್ಗೆ ನಮ್ಮ ಮುಖ್ಯ ಅತಿಥಿಗಳಾಗಿ ಯೂತ್ ಕಾಂಗ್ರೆಸ್ಸಿನ ನ್ಯಾಷನಲ್ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ರಕ್ಷಾ ರಾಮಯ್ಯಣ್ಣ ಹಾಗೂ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಹ್ಯಾರಿಸ್ ನಲ್ಪಾಡ್ ಅವರು ಕೂಡ ಫೈನಲ್ ಪಂದ್ಯಾಟಗಳಿಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿಕ್ಕಿದ್ದಾರೆ. ಅದೇ ರೀತಿ ಇವತ್ತಿನ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಅಂಬರೀಷ್ ಅಣ್ಣ ಅವರ ದಂಪತಿಗಳು ಇವತ್ತಿನ ದಿನ ಆನಿವರ್ಸರಿಯನ್ನ ಆಚರಿಸಿಕೊಳ್ತಾ ಇದ್ದಾರೆ. ಅವ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳ ತಿಳಿಪಡಿಸ್ತಾ ಇದ್ದೇವೆ. ಇವತ್ತಿನ ಮಧ್ಯಾಹ್ನದ ಊಟದ ವ್ಯವಸ್ಥೆಯಾಗಿ ಫ್ಯಾಷನ್ ವರ್ಲ್ಡ್ ನ ಮಾಲೀಕರಾಗಿರ್ತಕ್ಕಂಥ ಅಂಬರೀಷ್ ಅವರು ಊಟದ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಅವರು ಇವತ್ತಿನ ದಿನ ಅವರ ವಿವಾಹ ವಾರ್ಷಿಕೋತ್ಸವವನ್ನು ಕೂಡ ನೆರವೇರಿಸಿಕೊಳ್ತಾ ಇದ್ದಾರೆ. ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. Thank you. Ramesh Bhagyapalli.